ನೋಡಿ, ಕೋರ್ಟ್ಗೆ ಬುರುಡೆ ಗ್ಯಾಂಗ್ನ ಸದಸ್ಯ ಈ ಮಾಸ್ಕ್ ಮ್ಯಾನ್ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿವೆ. ಅದರಲ್ಲೂ ಕೂಡ ಈ 200 ಕೋಟಿ ರೂಪಾಯಿ ಆಫರ್ ಬಂದಿದೆ ಅಂತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ. ಅಷ್ಟು ಮಾತ್ರ ಅಲ್ಲ, 50 ಲಕ್ಷ ರೂಪಾಯಿ ಈ ಮಾಸ್ಕ್ ಮ್ಯಾನ್ಗೆ ಆಫರ್ ಕೂಡ ನೀಡಲಾಗಿತ್ತಂತೆ. ಇದೆಲ್ಲವನ್ನ ಹೊರತುಪಡಿಸಿ ಪ್ರಕಾಶ್ ರಾಜ್ಗೂ ಈ ಕೇಸ್ಗೂ ನಂಟೇನು, ಎಲ್ಲದರ ಬಗ್ಗೆ ಒಂದು ಸಮರ್ಪಕ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ 200 ಕೋಟಿ ಡೀಲ. ಬುರುಡೆ ಚೆನ್ನಯ್ಯನ ರಿಟ್ ಅರ್ಜಿ ಬೆನ್ನಲ್ಲೇ ಸಂಚಲನ. ಧರ್ಮಸ್ಥಳದ ಗ್ರಾಮದಲ್ಲಿ ಅಕ್ರಮವಾಗಿ ಶವಗಳನ್ನ ಹೂಳಲಾಗಿದೆ. ಅದರಲ್ಲಿ ಮಹಿಳೆ ಮತ್ತು ಯುವತಿಯರ ಶವಗಳೇ ಹೆಚ್ಚಿವೆ ಅಂತ ಬಾಂಬ್ ಸಿಡಿಸಿ ನೇತ್ರಾವತಿ ನದಿ ತೀರ, ಬಂಗ್ಲೆಗುಡ್ಡ ಸೇರಿ ಹಲವೆಡೆ ಉತ್ಖನನಕ್ಕೆ ಮೂಲ ಪುರುಷನಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ನೀಡಿದ್ದಾನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳ ಫಂಡಿಂಗ್ ಆಗಿತ್ತು. ನನಗೂ 50 ಲಕ್ಷದ ಆಫರ್ ನೀಡಿದ್ರು ಅಂತ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಚಲನ ಮೂಡಿಸಿದೆ. ಬುರುಡೆ ಚೆನ್ನಯ್ಯನ ಕೋರ್ಟ್ ಹೇಳಿಕೆ ಆಧರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ತಕ್ಷಣವೇ ರಾಜ್ಯ ಸರ್ಕಾರ ಎಸ್ಐಟಿಯ ಮಧ್ಯಂತರ ವರದಿ ಬಿಡುಗಡೆ ಮಾಡಬೇಕೆಂದು ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ಇವತ್ತು ನಾನು ಸರ್ಕಾರಕ್ಕೆ ಮತ್ತೆ ಆಗ್ರಹ ಮಾಡ್ತೇನೆ. ಎಸ್ಐಟಿ ರಚನೆ ಆಗಿ ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಅದರ ವರದಿಯನ್ನ ತಕ್ಷಣ ಸರ್ಕಾರ ಬಹಿರಂಗ ಮಾಡಬೇಕು. ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ತಿಳಿಸಿಕೊಡಬೇಕಾದಂತ ಅಗತ್ಯತೆ ಇದೆ. ಆರೋಪಿ ಎಸ್ಐಟಿಯ ಮುಂದೆ ಹೇಳಲಿಕ್ಕಾಗದನ್ನ ಇವತ್ತು ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ ಎಸ್ಐಟಿ ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡಿತ್ತು? ಇನ್ನು ಬಿಜೆಪಿ ಆಗ್ರಹದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಚಿನ್ನಯ್ಯನ ಹೇಳಿಕೆಗಳನ್ನ ಈ ಹಿಂದೆ ಬಿಜೆಪಿಗರು ವಿರೋಧ ಮಾಡುತ್ತಿದ್ದರು. ಈಗ ಚಿನ್ನಯ್ಯನ ಹೇಳಿಕೆಯನ್ನ ನಂಬುವುದು ಹೇಗೆ ಅನ್ನೋ ಕೌಂಟರ್ ಕೊಟ್ಟರು. ಈಗ 200 ನೋಡಿ, ಅದು ಮಾಧ್ಯಮದಲ್ಲಿರ್ಬೋದು, ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ, 200 ಕ್ರೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದಾರೆ ಅಂತ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಕೋರ್ಟ್ ಅವರು ಎಸ್ಐಟಿ ಚೀಫ್ ಉತ್ತರ ಕೊಡಕ್ಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಪ್ರಕರಣದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರು ಸಹ ತಳುಕು ಹಾಕಿಕೊಂಡಿದೆ. ಗಿರೀಶ್ ಮಠನವರ್ ಹೇಳಿದಂತೆ ಕೇಳಬೇಕೆಂದು ಪ್ರಕಾಶ್ ರಾಜ್ ತಮಿಳಿನಲ್ಲಿ ಹೇಳಿದ್ರು ಅಂತ ಚಿನ್ನಯ್ಯ ರಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಆ ಪ್ರಕಾಶ್ ರಾಜ್ ಯಾರೆಂದು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಹಿಂದೂ ಸಂಘಟನೆಗಳು ಮಾತ್ರ ನಟ ಪ್ರಕಾಶ್ ರಾಜ್ ವಿರುದ್ಧ ಸಿಡಿದು ಬಿದ್ದಿವೆ. ಈ ಧರ್ಮಸ್ಥಳದ ಈ ಕುಕೃತ್ಯದಲ್ಲಿ ಪ್ರಕಾಶ್ ರಾಜ್ ರೈ ಅವರು ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಆ ಬುರುಡೆ ಚಿನ್ನಯ್ಯ ಅವನು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾನೆ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಿಮಗೆ ನಂಬಿಕೆ ಇರಲಿಕ್ಕಿಲ್ಲ, ನೀವು ನಾಸ್ತಿಕವಾದಿಗಳಿರಬಹುದು, ಆದರೆ ನೀವು ಹಿಂದೂ ವಿರೋಧಿ, ಧಾರ್ಮಿಕ ವಿರೋಧಿ, ದೇವರ ವಿರೋಧಿಯ ನಂಬಿಕೆಗಳನ್ನು ಹಾಳು ಮಾಡುವಂತಹದ್ದು ನಿಮಗೆ ಯಾರು ಹಕ್ಕು ಕೊಟ್ಟರು? ಹಿಂದೂ ಸಂಘಟನೆಗಳ ಆಕ್ರೋಶದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಕಾಶ್ ರಾಜ್, ಇದು ಅತ್ಯಂತ ಸೂಕ್ಷ್ಮ ವಿಷಯವಾಗಿದೆ. ಲಕ್ಷಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿದೆ. ಇನ್ನೆರಡು ದಿನಗಳಲ್ಲಿ ನಾನು ಜನರ ಮುಂದೆ ಬರ್ತೇನೆ ಎಂದಿದ್ದಾರೆ. ಈ ನಡುವೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಂಡಿಂಗ್ ಅನ್ನೋ ವಿಚಾರ ಸತ್ಯಕ್ಕೆ ದೂರ ಅಂತ ಚಿತ್ರದುರ್ಗದ ಹೋರಾಟಗಾರ್ತಿ ರಮಾ ನಾಗರಾಜ್ ಹೇಳಿದ್ದಾರೆ. ಆಕ್ಚುಲಿ ಚಾರ್ಜ್ ಶೀಟ್ ಆಗ್ಲಿಕ್ಕೆ ಮೊದಲು ಅವರು ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಯಿತು. ಎಸ್ಐಟಿ ಅವರು ವರದಿಗೆ ನಾವು ಕಾಯ್ತಾ ಇದ್ವಿ, ಬಟ್ ಅವರು ಕೊಟ್ಟಿರ್ಲಿಲ್ಲ. ಇವರೇ ಮುಂದೆ ಹೋಗಿದ್ದಾರೆ ಎಸ್ಐಟಿ ವರದಿ ಬೇಕಂತ. ಅದು ನಮಗೂ ಅದೇ ಬೇಕಾಗಿತ್ತು. ಬಟ್ ಇದೇನು ಆರೋಪ ಇದೆ ಫಂಡಿಂಗ್, ಇದು ಸತ್ಯಕ್ಕೆ ದೂರ. ಇಷ್ಟು ಮಾತ್ರ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ ಬಳಿಕ ತಣ್ಣಗಾಗಿದ್ದ ಧರ್ಮಸ್ಥಳದ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.